ಎಲ್ಲಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಅಭಿಜ್ಞಾ ಬಿಸ್ಲಾ ಚಾನಲಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಸೆಕ್ಷನ್ 4 ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ. ಸೆಕ್ಷನ್ 4 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಚಾಪ್ಟರ್ 1ನಲ್ಲಿ ಬರುವಂತಹ ಸೆಕ್ಷನ್ ಆಗಿದೆ. ಚಾಪ್ಟರ್ 1 ಮೇನ್ಲಿ ನಮಗೆ ಪ್ರಪೋಸಲಿನ ಕಮ್ಯುನಿಕೇಷನ್ ಅಥವಾ ಎಕ್ಸೆಪ್ಟೆನ್ಸ್ ಅಥವಾ ರಿವೋಕೇಷನ್ ಬಗ್ಗೆ ಹೇಳುವಂಥ ಚಾಪ್ಟರ್ ಆಗಿರುತ್ತೆ. ಹಾಗಾಗಿ ಸೆಕ್ಷನ್ 4ಅಲ್ಲಿ ಸೆಕ್ಷನ್ 4 ಯಾವುದರ ಬಗ್ಗೆ ಹೇಳುತ್ತೆ ಅಂದರೆ ಕಮ್ಯುನಿಕೇಷನ್ ವೆನ್ ಕಂಪ್ಲೀಟ್ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಈ ಪ್ರಪೋಸಲಿನ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಎಕ್ಸೆಪ್ಟೆನ್ಸ್ನ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ರಿವೋಕೇಷನಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಯಾವಾಗ ಹೇಳ್ಬೋದು ಅನ್ನೋದು ಸೆಕ್ಷನ್ 4 ಹೇಳುತ್ತೆ. ಈ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದರೆ ಯಾವಾಗ ಪ್ರಪೋಸಲ್ ಮಾಡ್ತಾ ಇರೋನು ಮತ್ತು ಯಾರಿಗೆ ಪ್ರಪೋಸಲ್ ಮಾಡಲಾಗ್ತಾ ಇದೆಯೋ ಅವರಿಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುವಾಗ ಈ ಕಾನ್ಸೆಪ್ಟ್ ಬರುವಂಥದ್ದು. ಯಾಕೆಂದರೆ ಈ ಪ್ರಪೋಸರ್ ಅಥವಾ ಎಕ್ಸೆಪ್ಟರ್ ಎದುರು ಬದ್ರು ಇದ್ದಾಗ ಆವಾಗ ಆಫರ್ ಏನು ಆಗಿರುತ್ತೆ, ಇನ್ಸ್ಟಂಟೇನಿಯಸ್ ಆಗಿರುತ್ತೆ, ಕೂಡಲೇ ಆಫರ್ ಕೊಡುವಂಥದ್ದು. ಇನ್ನೊಬ್ಬನು ಅದಕ್ಕೆ ಇಷ್ಟ ಇದ್ದರೆ ಅವನು ಎಕ್ಸೆಪ್ಟ್ ಮಾಡ್ತಾನೆ ಅಥವಾ ಅದನ್ನು ರಿಜೆಕ್ಟ್ ಮಾಡ್ತಾನೆ. ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಕನ್ಕ್ಲೂಡ್ ಆಗಿದೆಯೋ ಇಲ್ವೋ ಅನ್ನೋದ್ರ ಮಧ್ಯದಲ್ಲಿ ಅನ್ನೋದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇರೋದಿಲ್ಲ. ಆದರೆ ಯಾವಾಗ ಈ ಪ್ರಪೋಸರ್ ಮತ್ತು ಎಕ್ಸೆಪ್ಟರ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುತ್ತೋ, ಟೈಮ್ ಗ್ಯಾಪ್ ಇರುತ್ತೋ, ಆವಾಗ ಏನಾಗುತ್ತೆ, ಅವನು ಎಕ್ಸೆಪ್ಟೆನ್ಸನ್ನು ಪೋಸ್ಟ್ ಮಾಡಿದ ಕೂಡಲೇ ಕಾಂಟ್ರಾಕ್ಟ್ ಕನ್ಕ್ಲೂಡ್ ಆಗುತ್ತಾ ಅಥವಾ ಆ ಎಕ್ಸೆಪ್ಟೆನ್ಸ್ ಇವನು ರಿಸೀವ್ ಮಾಡಿದಾಗ ಕಾಂಟ್ರಾಕ್ಟ್ ಕನ್ಕ್ಲೂಡ್ ಆಗುತ್ತಾ ಅನ್ನೋದ್ರ ಬಗ್ಗೆ ಹಲವಾರು ಕನ್ಫ್ಯೂಷನ್ಸ್ ಆಗ್ತಿತ್ತು. ಹಾಗಾಗಿ ಸೆಕ್ಷನ್ 4 ನಮಗೆ ಇದರ ಬಗ್ಗೆ ಕ್ಲಾರಿಟಿ ಕೊಡುತ್ತೆ. ಕಮ್ಯುನಿಕೇಷನ್ ವೆನ್ ಕಂಪ್ಲೀಟ್ ಅನ್ನೋದ್ರ ಬಗ್ಗೆ ಸೆಕ್ಷನ್ 4 ಹೇಳುತ್ತೆ. ಇದರಲ್ಲಿ ಮೂರು ಆಸ್ಪೆಕ್ಟ್ಸ್ಗಳ ಬಗ್ಗೆ ಹೇಳುತ್ತೆ. ಒಂದು, ಯಾವಾಗ ಪ್ರಪೋಸಲಿನ ಕಮ್ಯುನಿಕೇಷನ್ ಕಂಪ್ಲೀಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಎಕ್ಸೆಪ್ಟೆನ್ಸ್ನ ಕಮ್ಯುನಿಕೇಷನ್ ಯಾವಾಗ ಕಂಪ್ಲೀಟ್ ಅಂತ ಹೇಳ್ಬೋದು. ಇನ್ನೊಂದು ರಿವೋಕೇಷನ್ ಅಂದರೆ ಏನು ಪ್ರಪೋಸಲ್ ಮಾಡಲಾಗಿರುತ್ತೆ ಅಥವಾ ಎಕ್ಸೆಪ್ಟೆನ್ಸ್ ಮಾಡಲಾಗಿರುತ್ತೆ ಅದನ್ನು ಹಿಂದಕ್ಕೆ ತಗೊಳ್ಳುವಂಥದ್ದಾಗಿರುತ್ತೆ. ಪ್ರಪೋಸಲ್ ಇನ್ನೊಂದು ಸಿಂಪಲ್ ಆಗಿರುತ್ತೆ. ಪ್ರಪೋಸಲಿನ ಕಮ್ಯುನಿಕೇಷನ್ ಯಾವಾಗ ಕಂಪ್ಲೀಟ್ ಅಂದರೆ ಯಾವಾಗ ಯಾರಿಗೆ ಆ ಪ್ರಪೋಸಲ್ ಮಾಡಲಾಗಿರುತ್ತೋ ಅವನಿಗೆ ಆ ಪ್ರಪೋಸಲ್ನ ಬಗ್ಗೆ ತಿಳಿದು ಬಂದಾಗ ಆ ಕಮ್ಯುನಿಕೇಷನ್ ಏನಿದೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಇದು ಎ, ಇದು ಬಿ ಅಂತ ಅಂದ್ಕೊಂಡ್ರೆ ಇವನು ಪ್ರಪೋಸಲ್ ಮಾಡ್ತಾ ಇದ್ದಾನೆ. ಈ ಪ್ರಪೋಸಲಿನ ಕಮ್ಯುನಿಕೇಷನ್ ಯಾವಾಗ ಕಂಪ್ಲೀಟ್ ಅಂತ ಹೇಳ್ಬೋದು, ಯಾವಾಗ ಈ ಪ್ರಪೋಸಲ್ ಇವನಿಗೆ ತಿಳಿದು ಬರುತ್ತೆ, ಯಾವಾಗ ಇವನು ರಿಸೀವ್ ಮಾಡ್ತಾನೋ ಆವಾಗ ಈ ಪ್ರಪೋಸಲ್ನ ಕಮ್ಯುನಿಕೇಷನ್ ಕಂಪ್ಲೀಟ್ ಅಂತ ಹೇಳ್ಬೋದು. ಈ ಎಕ್ಸೆಪ್ಟೆನ್ಸ್ನ ಕಮ್ಯುನಿಕೇಷನ್ಗೆ ಬಂದಾಗ ನಾವು ಇಬ್ಬರ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ಒಂದು ಪ್ರಪೋಸರ್ನ ದೃಷ್ಟಿಕೋನದಿಂದ, ಇನ್ನೊಂದು ಯಾರು ಎಕ್ಸೆಪ್ಟ್ ಮಾಡ್ತಾ ಇದ್ದಾನೆ ಅವನ ದೃಷ್ಟಿಕೋನದಿಂದ. ಈ ಪ್ರಪೋಸರ್ನಿಗೆ ಆಗುವಾಗ ಇವನು ಮಾಡ್ತಾ ಇರುವಂಥ ಎಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಯಾವಾಗ ಅವನು ಪೋಸ್ಟ್ ಮಾಡ್ತಾನೋ. ಆ್ಯಕ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವೆನ್ ಹಿ ಪುಟ್ಸ್ ಹಿಸ್ ಎಕ್ಸೆಪ್ಟೆನ್ಸ್ ಇನ್ ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್, ಅಂದರೆ ಇಲ್ಲಿ ನಾವು ಪೋಸ್ಟ್ ಅಂತ ತಗೊಂಡಿರೋದಕ್ಕೆ ಯಾವಾಗ ಅವನು ಪೋಸ್ಟ್ ಮಾಡ್ತಾನೋ ಆ ಕೂಡಲೇ ಈ ಎಕ್ಸೆಪ್ಟೆನ್ಸ್ ಇವನಿಗೆ ಕಂಪ್ಲೀಟ್ ಆಗಿರುತ್ತೆ. ಈಗ ಈ ಪ್ರಪೋಸರಿಗೆ ಆ ಕಾಂಟ್ರಾಕ್ಟ್ ಬೈಂಡಿಂಗ್ ಆಗಿರುತ್ತೆ ಅಂತ ಇದರ ಅರ್ಥ ಆಗಿರುತ್ತೆ. ಆದರೆ ಎಕ್ಸೆಪ್ಟರ್ನಿಗಾಗುವಾಗ ಅವನು ಕೊಟ್ಟಂಥ ಎಕ್ಸೆಪ್ಟೆನ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಆ ಎಕ್ಸೆಪ್ಟೆನ್ಸು ಇವನಿಗೆ ಹೋಗಿ ಮುಟ್ಟತ್ತೋ, ಯಾವಾಗ ಪ್ರಪೋಸರ್ ಅದನ್ನು ರಿಸೀವ್ ಮಾಡ್ತಾನೋ ಆವಾಗ ಈ ಎಕ್ಸೆಪ್ಟೆನ್ಸ್ ಇವನಿಗೆ ಬೈಂಡಿಂಗ್ ಆಗುತ್ತೆ, ಆವಾಗ ಆ ಕಾಂಟ್ರಾಕ್ಟಿಗೆ ಇವನು ಬೈಂಡ್ ಆಗ್ತಾನೆ ಅನ್ನೋದು ಸೆಕ್ಷನ್ 4ಅಲ್ಲಿ ಹೇಳುವಂಥದ್ದು. ನೆಕ್ಸ್ಟ್ ರಿವೋಕೇಷನಲ್ಲಿ ಸಹ ಇಬ್ಬರ ದೃಷ್ಟಿಕೋನದಿಂದ ನೋಡಬೇಕು. ಒಂದು, ಯಾರು ರಿವೋಕ್ ಮಾಡ್ತಾ ಇದ್ದಾನೆ ಮತ್ತು ಯಾರಿಗೆ ರಿವೋಕೇಷನ್ ಮಾಡಲಾಗ್ತಾ ಇದೆ, ಟು ಹೂಮ್ ರಿವೋಕೇಷನ್ ಈಸ್ ಮೇಡ್. ಯಾವುದರ ರಿವೋಕೇಷನ್, ಪ್ರಪೋಸಲ್ನ ರಿವೋಕೇಷನ್ ಆದರೂ ಆಗಿರ್ಬೋದು ಅಥವಾ ಎಕ್ಸೆಪ್ಟೆನ್ಸ್ನ ರಿವೋಕೇಷನ್ ಆದರೂ ಆಗಿರ್ಬೋದು. ಯಾವಾಗ ಒಬ್ಬನು ರಿವೋಕೇಷನ್ ಮಾಡ್ತಾ ಇದ್ದಾನೆ ಅವನಿಗೆ ತಾನು ಮಾಡಿದಂಥ ರಿವೋಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಅವನು ಅದನ್ನು ಪೋಸ್ಟ್ ಮಾಡ್ತಾನೋ, ವೆನ್ ಹಿ ಪುಟ್ಸ್ ಇಟ್ ಇನ್ ಟು ದ ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ಯಾವಾಗ ಅವನು ಪೋಸ್ಟ್ ಮಾಡ್ತಾನೋ ಅವನ ರಿವೋಕೇಷನನ್ನು ಆವಾಗ ಆ ರಿವೋಕೇಷನ್ ಇವನಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಎ ಮತ್ತು ಬಿ ಇಬ್ಬರಿದ್ದಾರೆ ಅಂತ ಅಂದ್ಕೊಂಡ್ರೆ ಇವನು ಉದಾಹರಣೆಗೆ ಪ್ರಪೋಸಲನ್ನು ಇವನೇನು ಕೊಟ್ಟಿರ್ತಾನೆ ಅದನ್ನು ರಿವೋಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಯಾವಾಗ ಅವನು ನಾನು ಕೊಟ್ಟಂತಹ ಪ್ರಪೋಸಲನ್ನು ರಿವೋಕ್ ಮಾಡ್ತಾ ಇದ್ದೇನೆ ಅಂತ ಪೋಸ್ಟ್ ಮಾಡ್ತಾನೋ ಅವನ ಲೆಟರನ್ನು, ಆವಾಗ ಈ ಎಗೆ ಅವ್ನು ಮಾಡಿದಂಥ ರಿವೋಕೇಷನ್ ಕಂಪ್ಲೀಟ್ ಆಗುತ್ತೆ. ಈಗ ರಿವೋಕೇಷನ್ ಯಾರ ಕುರಿತು ಮಾಡಲಾಗ್ತಾ ಇದೆ, ಬಿಗೆ ಆ ರಿವೋಕೇಷನ್ ಲೆಟರನ್ನು ಸೆಂಡ್ ಮಾಡಲಾಗ್ತಾ ಇದೆ. ಇವನಿಗಾಗುವಾಗ ಇವನು ಪ್ರಪೋಸಲ್ನ ರಿವೋಕೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಇವನು ಅದನ್ನು ರಿಸೀವ್ ಮಾಡ್ತಾನೋ, ಬಿ ಯಾವಾಗ ರಿವೋಕೇಷನ್ ಲೆಟರನ್ನು ರಿಸೀವ್ ಮಾಡ್ತಾನೋ ಆವಾಗ ಈ ಆಸ್ಪೆಕ್ಟ್ನ ಬಗ್ಗೆ ಹೇಳ್ತಾ ಇರೋದು. ಟು ಹೂಮ್ ರಿವೋಕೇಷನ್ ಇಸ್ ಮೇಡ್.
ಬಿಗೆ ರಿವೋಕೇಷನ್ ಮಾಡಲಾಗ್ತಾ ಆಗ್ತಾ ಇದೆಯಲ್ವಾ, ಹಾಗಾಗಿ ಯಾವಾಗ ಅವನು ರಿವೋಕೇಷನ್ ಲೆಟರನ್ನು ರಿಸೀವ್ ಮಾಡ್ತಾನೋ ಆವಾಗ ಬಿಗೆ ರಿವೋಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಇದಿಷ್ಟು ಸೆಕ್ಷನ್ 4 ಹೇಳುವಂಥದ್ದು. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಈ ಚಾನಲನ್ನು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಬೇರೆ ಸೆಕ್ಷನ್ಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.